ಅದೊಂದು ವ್ಯಕ್ತಿಯ ಅಸ್ಥಿಪಂಜರ ಪೊಲೀಸರ ತಲೆ ಕೆಡಿಸಿತ್ತು. ತನಿಖೆಗಿಳಿದ ಖಾಕಿ ಕೊನೆಗೂ ಅಸ್ಥಿಪಂಜರದ ಜಾಲ ಭೇದಿಸಿದೆ. ಕಳೆದ 2 ವರ್ಷದ ಹಿಂದೆ ಮನೆ ಬಿಟ್ಟು ತೆರಳಿದ್ದ ವ್ಯಕ್ತಿ ಅಸ್ಥಿಪಂಜರವಾಗಿ ಸಿಕ್ಕಿದ್ದಾನೆ. ಇವತ್ತು ನಾಳೆನೂ ಇರಬಹುದು ಅಂತ ಕಾಯ್ತಾ ಇದ್ದ ಮನೆಯವರೆಲ್ಲ ಆಘಾತದಲ್ಲಿದ್ದಾರೆ. ಏನಿದು ಅಸ್ಥಿಪಂಜರ ರಹಸ್ಯ? ಈ ಸ್ಟೋರಿ ನೋಡಿ. ನಿರ್ಮಾಣ ಹಂತದ ಕಟ್ಟಡದಲ್ಲಿತ್ತು ಅಪರಿಚಿತನ ಅಸ್ಥಿಪಂಜರ. 2 ವರ್ಷದ ಹಿಂದೆ ಕಾಣೆಯಾಗಿದ್ದ ವ್ಯಕ್ತಿ ಮೂಳೆಯಾಗಿ ಪತ್ತೆ. ಇದು ಕೊತ್ತನೂರು ಠಾಣಾ ವ್ಯಾಪ್ತಿಯ ದೊಡ್ಡಗುಬ್ಬಿ ಬಳಿಯ ಪಾಳು ಬಿದ್ದ ಅಪಾರ್ಟ್ಮೆಂಟ್. 10 ವರ್ಷದಿಂದ ನಿರ್ಮಾಣ ಕಾರ್ಯ ನಿಂತು ಹೋಗಿತ್ತು. 1 ತಿಂಗಳ ಹಿಂದೆ ಅಪಾರ್ಟ್ಮೆಂಟ್ ಮಾಲೀಕರು ಕಾರ್ಮಿಕರನ್ನ ಕರೆತಂದು ಕ್ಲೀನ್ ಮಾಡಿಸಲು ಶುರು ಮಾಡಿದ್ರು. ಅಷ್ಟರಲ್ಲಿ ಕ್ಲೀನ್ ಮಾಡ್ತಿದ್ದ ಕಾರ್ಮಿಕ ಕಿರುಚಿತ್ತ ಕಟ್ಟಡದಿಂದ ಹೊರಗಡೆ ಓಡೋಡಿ ಬಂದಿದ್ದ. ಅರೆ ಏನಾಯ್ತು ಅಂತ ಒಳಗೆ ಹೋಗಿ ನೋಡಿದ್ರೆ ಮಲಗಿದ್ದ ಸ್ಥಿತಿಯಲ್ಲೇ ವ್ಯಕ್ತಿಯ ಅಸ್ಥಿ ಪಂಜರ ಪತ್ತೆಯಾಗಿತ್ತು. ಅಸ್ಥಿ ಪಂಜರದ ಪತ್ತೆಗಾಗಿ ಪೊಲೀಸ್ನವರು ಯಾವಾಗ ಒಂದು ತನಿಖೆಗೆ ಇಳಿತಾರೆ, ನಂತರ ಕೆಲವೊಂದಷ್ಟು ಮಿಸ್ಸಿಂಗ್ ಕೇಸ್ಗಳು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಆಗಿದೆ ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಮುಂದಾಗ್ತಾರೆ. ಹಲವು ಪೊಲೀಸ್ ಠಾಣೆಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕಳಿಸ್ತಾರೆ. ಅಂದ್ರೆ ಪ್ರಮುಖವಾಗಿ ಅಸ್ಥಿ ಪಂಜರದ ಮೇಲಿದ್ದಂತ ಟಿ ಶರ್ಟ್ ಆಗಿರ್ಬೋದು, ಜೊತೆಗೆ ಆತ ಧರಿಸಿದ್ದಂತ ಪ್ಯಾರಗನ್ ಚಪ್ಪಲಿ ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದು ಇನ್ಫಾರ್ಮೇಶನ್ ಮೂಲಕವಾಗಿ ನಾಪತ್ತೆ ಆಗಿದ್ದಂತ ಅಂದ್ರೆ ಮಿಸ್ಸಿಂಗ್ ಆಗಿರುವಂತ ಪ್ರಕರಣಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪೊಲೀಸ್ನವರಿಗೆ ಔಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ಇದೇ ಏಜಿನ ಗ್ರೂಪ್ ನಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಕ್ಟೋಬರ್ 4ನೇ ತಾರೀಕು ನಿರ್ಮಾಣ ಹಂತದ ಸಮೃದ್ಧಿ ಅಪಾರ್ಟ್ಮೆಂಟ್ ನಲ್ಲಿ ಕಳೇಬರ ಸಿಕ್ಕಿತ್ತು. ಮಾಹಿತಿ ಪಡೆದ ಕೊತ್ತನೂರು ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ರು. ಅಸ್ಥಿ ಪಂಜರದ ಜೊತೆ ಸಿಕ್ಕ ವ್ಯಕ್ತಿಯ ಬಟ್ಟೆ, ಚಪ್ಪಲಿ ಮತ್ತು ತಲೆಬುರುಡೆ ಜೊತೆ ಸಿಕ್ಕ ಹಲ್ಲಿನ ಸೆಟ್ ಅನ್ನ FSLಗೆ ರವಾನಿಸಲಾಗಿತ್ತು. ಅಲ್ಲಿ ಸಿಕ್ಕ ಟಿ ಶರ್ಟ್ ವಾಶ್ ಮಾಡಿ ನೋಡಿದಾಗ ಅದು ಸ್ಟೈಲ್ ಯೂನಿಯನ್ ಬ್ರ್ಯಾಂಡ್ ನ ಟಿ ಶರ್ಟ್ ಅನ್ನೋದು ಗೊತ್ತಾಗಿತ್ತು. ಮೃತ ವ್ಯಕ್ತಿ ಪ್ಯಾರಗಾನ್ ಹವಾಯಿ ಚಪ್ಪಲಿ ಧರಿಸಿದ್ದ. 2 ವರ್ಷದ ಹಿಂದೆ ಸತ್ತಿರಬಹುದು ಅಂತ FSL ವರದಿ ಬಂದಿತ್ತು. 2 ವರ್ಷದ ಹಿಂದೆ ಆ ಟಿ ಶರ್ಟ್ ಮತ್ತು ಹವಾಯಿ ಚಪ್ಪಲಿ ಹಾಕಿದ್ದ ವ್ಯಕ್ತಿ ಕಾಣೆಯಾಗಿದ್ದ ಬಗ್ಗೆ ದೂರು ಇದೆಯಾ ಅಂತ ಚೆಕ್ ಮಾಡಿದ್ರು ಪೊಲೀಸರು. ಅಷ್ಟರಲ್ಲಿ ಅವಲಹಳ್ಳಿ ಠಾಣೆಯಲ್ಲಿ ಸ್ಟೈಲ್ ಯೂನಿಯನ್ ಟಿ ಶರ್ಟ್ ಧರಿಸಿದ್ದ ವ್ಯಕ್ತಿ ಕಾಣೆಯಾಗಿದ್ದ ದೂರು ದಾಖಲಾಗಿತ್ತು. ದೂರುದಾರನನ್ನ ಕರೆಸಿ ಕೊತ್ತನೂರು ಪೊಲೀಸರು ಮಾಹಿತಿ ಪಡೆದಾಗ ಅಸ್ಥಿ ಪಂಜರವಾಗಿ ಸಿಕ್ಕ ವ್ಯಕ್ತಿಯ ಹೆಸರು ಹಾಗೂ ಆತನ ಗುರುತು ಪತ್ತೆಯಾಗಿತ್ತು. ಈ 69 ವರ್ಷದ ಸೋಮಯ್ಯ ಸ್ವಲ್ಪ ಮಟ್ಟಿಗೆ ಮಾನಸಿಕ ಅಸ್ವಸ್ಥ ಮತ್ತು ಮೂರ್ಛೆ ಕಾಯಿಲೆಯಿಂದ ಬಳಲ್ತಿದ್ದ. 2023ರಲ್ಲಿ ಮನೆಯಿಂದ ಹೊರಗಡೆ ಹೋಗಿದ್ದ ಈತ ವಾಪಸ್ ಬಂದಿರಲಿಲ್ಲ. ತಂದೆ ಕಾಣೆಯಾಗಿದ್ದಾರೆ ಅಂತ ಮಗ ಕಿರಣ್ ಅವಲಹಳ್ಳಿ ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ನೀಡಿದ್ರು. ಸೋಮಯ್ಯನ ಹುಡುಕಾಟ ನಡೆಸಿದ್ದ ಪೊಲೀಸರಿಗೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಕೊನೆಯದಾಗಿ ಅಂಗಡಿಯೊಂದರಿಂದ ನೀರಿನ ಬಾಟಲಿ ತೆಗೆದುಕೊಂಡು ಹೋಗೋ ಸಿಸಿ ಕ್ಯಾಮೆರಾ ದೃಶ್ಯ ಮಾತ್ರ ಸಿಕ್ಕಿತ್ತು. ಈ ಹಿಂದೆ ಕೂಡ ಹಲವು ಬಾರಿ ಹೀಗೆ ಮಾಡಿದ್ದ ಸೋಮಯ್ಯ ಮತ್ತೆ ಬರಬಹುದು ಅನ್ಕೊಂಡಿದ್ದ ಕೇಸನ್ನ ಅಲ್ಲಿಗೆ ನಿಲ್ಲಿಸಲಾಗಿತ್ತು. ಸದ್ಯ ಕೊತ್ತನೂರು ಬಳಿ ಸಿಕ್ಕ ಅಸ್ಥಿ ಪಂಜರ ಸೋಮಯ್ಯನದ್ದೇ ಅನ್ನೋದು ದೃಢವಾಗಿದೆ. ಹಲ್ಲಿನ ಸೆಟ್, ಚಪ್ಪಲಿ ಮತ್ತು ಟಿ ಶರ್ಟ್ ನಿಂದ ಇವರು ನನ್ನ ತಂದೆ ಅಂತ ಪುತ್ರ ಕಿರಣ್ ಕನ್ಫರ್ಮ್ ಮಾಡಿದ್ದಾರೆ. ಆವಾಗ ಒಂದು ಅಸ್ವಸ್ಥನಾಗಿ ಒಂದು ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಬಾಟಲಿ ನೀರನ್ನ ತಗೊಂತಾನೆ. ನಂತರವಾಗಿ ಆತ ಬಾಳು ಬಿದ್ದಂತ ಒಂದು ಕಟ್ಟಡಕ್ಕೆ ಹೋಗಿರುವಂತ ವಿಡಿಯೋ ಕೂಡ ಸರಿ ಆಗಿರುತ್ತೆ. ನಂತರ 2 ವರ್ಷದ ನಂತರವಾಗಿ ಇವತ್ತು ಅದೇ ವ್ಯಕ್ತಿ ಅಸ್ಥಿ ಪಂಜರವಾಗಿ ಪತ್ತೆ ಆಗಿದ್ದಾನೆ. ಯಾಕಂದ್ರೆ ಅದೇ ಒಂದು ಕಟ್ಟಡಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ 10 ವರ್ಷಗಳನ್ನ ಹಿಂದೆಯಿಂದನೂ ಕೂಡ ಆ ಕಟ್ಟಡದಲ್ಲಿ ಯಾವುದೇ ಕನ್ಸ್ಟ್ರಕ್ಷನ್ ನಡೆಯೋದಿಲ್ಲ. ಕೆಲವೊಂದಷ್ಟು ಲಿಟಿಗೇಷನ್ ಇಂದ ಆ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗಿರುತ್ತೆ. ಹೀಗಾಗಿ ಆ ಕಟ್ಟಡದಲ್ಲಿ ಯಾರು ಕೂಡ ಇರೋದಿಲ್ಲ. ಯಾವಾಗ ಬಿಲ್ಡಿಂಗ್ ಮಾಲೀಕ ಒಂದು ಅಪಾರ್ಟ್ಮೆಂಟ್ ಅನ್ನ ಕ್ಲೀನ್ ಅನ್ನ ಮಾಡಿಸ್ಬೇಕು, ಕಟ್ಟಡವನ್ನ ಕ್ಲೀನ್ ಮಾಡಿಸ್ಬೇಕು ಅಂತ ಹೋದಂತ ಸಂದರ್ಭದಲ್ಲಿ 2 ವರ್ಷಗಳಿಂದ ಸತ್ತಿರುವಂತಹ ವ್ಯಕ್ತಿ ಅಸ್ಥಿ ಪಂಜರವಾಗಿ ಪತ್ತೆ ಆಗಿರ್ತಾನೆ. ಸದ್ಯ ಅಸ್ಥಿ ಪಂಜರವನ್ನ ಕೊತ್ತನೂರು ಪೊಲೀಸರು ಮಗನ ವಶಕ್ಕೆ ನೀಡಿದ್ದಾರೆ. ಆದ್ರೆ ಇವತ್ತೋ ನಾಳೆನೋ ಅಪ್ಪ ಬರ್ತಾರೆ ಅಂತ ಕಾದು ಕುಳಿತಿದ್ದ ಕುಟುಂಬಕ್ಕೆ ಈಗ ದೊಡ್ಡ ಆಘಾತವಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.